ಪಬ್ಲಿಕ್ ಕಡತ ನ್ಯೂಸ್. ಬೆಂಗಳೂರಿನ ಇವತ್ತಿನ ವೀಕ್ ಗವರ್ನೆನ್ಸ್ಗೆ, ಬೆಂಗಳೂರಿನ ಇವತ್ತಿನ ಡಿಸ್ಫಂಕ್ಷನಲ್ ಸಿಸ್ಟಮ್ಸ್ಗೆ ಕಳೆದ 3 ವರ್ಷ ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರ್ ಆಗಿದ್ದಂತ ಡಿ.ಕೆ. ಶಿವಕುಮಾರ್ ಅವ್ರ ಕಾರಣ ಅನ್ನೋದನ್ನ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ ಅವರು. ಈಸ್ ದಿಸ್ ದ ಸಬ್ ಟೆಕ್ಸ್ಟ್? ಇದು ಕೂಡ ಪ್ರಶ್ನಿಸಬೇಕಾಗಿದೆ ನಾವು. ನನ್ ಕೆಲವು ಸತಿ ಏನ್ ಅನ್ಸುತ್ತೆ ಅಂದ್ರೆ, ಕಾಂಗ್ರೆಸ್ನವರು 3 ವರ್ಷ ದುರಾಡಳಿತ ಕೊಟ್ಟಾದ್ಮೇಲೆ ಬೆಂಗಳೂರಿನಲ್ಲಿ ಜನ ರಸ್ತೆಯಲ್ಲಿ ಉಗಿತಾ ಇರೋದನ್ನ ನೋಡಿ ಬಹಳ ದೊಡ್ಡ ಮಟ್ಟದ ಒಂದು ಆಂಟಿ ಇನ್ಕಂಬೆನ್ಸಿ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು, ಏನ್ ಇವಾಗ ಮುಖ್ಯಮಂತ್ರಿ ಬದಲಾವಣೆ ಆಯ್ತು, ಮತ್ತೆ ಹೊಸ ಮಂತ್ರಿಗಳನ್ನ ತಂದ್ರು, ಏನೋ ಒಂದು ಹೊಸ ಸರ್ಕಾರ ಬಂದ್ಬಿಟ್ಟಿದೆ, ಹಿಂದೆ ಆಗಿದ್ದನ್ನೆಲ್ಲ ಜನ ಮರ್ತು ಬಿಡ್ತಾರೆ, ಇದು ಹಳೆ ಸರ್ಕಾರದ ಕಂಟಿನ್ಯೂಯೇಷನ್ ಅಲ್ಲ, ಬಟ್ ಇಟ್ ಇಸ್ ಅ ನ್ಯೂ ಗವರ್ಮೆಂಟ್, ಏನೋ ಒಂದು ಹೊಸ ಚೇಂಜ್ ಆಗೋಗಿದೆ, ಚುನಾವಣೆ ಆಗಿ ಜನ ಆಯ್ಕೆ ಮಾಡಿ ಹೊಸ ಸರ್ಕಾರ ತಂದಿದ್ದಾರೆ ಅನ್ನುವಂತ ಒಂದು ಅವರ 3 ವರ್ಷಗಳ ಆಂಟಿ ಇನ್ಕಂಬೆನ್ಸಿನ ತೆಗೆದುಹಾಕುವಂತ ಒಂದು ಪ್ರಯತ್ನ ನಡೀತಾ ಇದೆ. ಇಷ್ಟು ದಿವಸ ಬೆಂಗಳೂರನ್ನ ಕ್ರೈ ಮಾಡಿಸಿದಂತ ಬಿಬಿಎಂಪಿ ಅದೇ ಇಂಜಿನಿಯರ್ಗಳು ಇವಾಗ ಬಿ ಸ್ಮೈಲ್ ಅಂತ ಇದ್ದಾರೆ ಅಷ್ಟೇ. ಇದರಲ್ಲಿ ಯಾವುದೇ ಚೇಂಜ್ ಆಗಿಲ್ಲ. ಡಿಫರೆಂಟ್ ಸ್ಮೈಲ್ ಅವರಿಗೆ. ಇಂಗ್ಲಿಷ್ ಹೇಳ್ತೀವಲ್ಲ, ಓಲ್ಡ್ ವೈನ್ ಇನ್ ನ್ಯೂ ಬಾಟಲ್ ಅಂತ. ನೀವು ಲಾಸ್ಟ್ ಟೈಮ್ ಬಿಬಿಎಂಪಿಲಿ ಯಾವ್ಯಾವ ಇಂಜಿನಿಯರ್ಸ್ ಯಾವ್ಯಾವ ಪ್ರಾಜೆಕ್ಟ್ ಇನ್ಚಾರ್ಜ್ ಇದ್ರು ಅಂತ ನೋಡಿ, ಅದೇ ಇನ್ಚಾರ್ಜ್ಗಳು ಅದೇ ಇಂಜಿನಿಯರ್ಗಳು ಈಗ ಬಿ ಸ್ಮೈಲ್ ಅಲ್ಲಿ ಇರೋದು. ಸೊ ಬಿಬಿಎಂಪಿಯಲ್ಲಿ ಸೈಂಟಿಫಿಕ್ ಆಗಿ ಕಾಂಪ್ರಹೆನ್ಸಿವ್ ಆಗಿ ಪ್ಲಾನಿಂಗ್ ಮಾಡಕ್ ಆಗ್ದಲೇ ಇದ್ದಂತ ಇದೇ ಇಂಜಿನಿಯರ್ಗಳು ಹೊಸ ಆಫೀಸು ಹೊಸ ಬೋರ್ಡ್ ಹಾಕೊಂಡು ಕೂತ್ಕೊಂಡಿದ್ದ ತಕ್ಷಣ ಅವರೇನೆ ಹೊಸ ಡೆಸಿಗ್ನೇಷನ್ ನಲ್ಲಿ ಇದೇ ಆಫೀಸರ್ಗಳು ಇವಾಗ ಹೊಸ ಸೈಂಟಿಫಿಕ್ ಪ್ಲಾನಿಂಗ್ ಕಾಂಪ್ರಹೆನ್ಸಿವ್ ಸೊಲ್ಯೂಷನ್ ಕೊಡಕ್ ಸಾಧ್ಯ ಇದೆಯಾ? ಪಬ್ಲಿಕ್ ಕಡತ ನ್ಯೂಸ್.